ಭಗವದ್ಗೀತೆ ಎಂದರೇನು? ಅದರಲ್ಲಿ ಗೀತೆ ಪದವಿರುವುದರಿಂದ ಅದು ಹಾಡೋ ಕಾವ್ಯವೋ ಅಥವಾ ಕಥೆಯೋ ಹರಟೆಯೋ, ಉಪದೇಶವೋ ಇಲ್ಲವೇ ಶಾಸ್ತ್ರಗ್ರಂಥವೋ, ಬೈಬಲ್ ಕುರಾನ್ಗಳಂತೆ ಮತಗ್ರಂಥವೋ? ಹೀಗೆ ಹಲವಾರು ಪ್ರಶ್ನೆಗಳಿವೆ. ಮಹರ್ಷಿ ವ್ಯಾಸರು ರಚಿಸಿದ ಮಹಾಭಾರತವೆಂಬ ಮಹಾಕಾವ್ಯದ ಒಂದು ಭಾಗ ಈ ಭಗವದ್ಗೀತೆ. ಇಡೀ ಮಹಾಭಾರತವೇ ಶ್ಲೋಕಗಳ ರೂಪದಲ್ಲಿದೆ. ಭಗವದ್ಗೀತೆಯಲ್ಲಿಯೇ 700 ಶ್ಲೋಕಗಳಿವೆ. ದಾಯಾದಿಗಳಾದ ಕೌರವರು ಹಾಗೂ ಪಾಂಡವರ ನಡುವಿನ ವಿವಾದ ಮಹಾಭಾರತವೆಂಬ ಕಾವ್ಯದ ಮುಖ್ಯ ವಸ್ತು. ದುಷ್ಟರಾದ ಕೌರವರನ್ನು ಸಜ್ಜನರಾದ ಪಾಂಡವರು ಯುದ್ಧದಲ್ಲಿ ಸೋಲಿಸಿ ರಾಜ್ಯವನ್ನು ಪಡೆದರು. ಪಾಂಡವರಲ್ಲಿ ಒಬ್ಬನಾದ ಅರ್ಜುನನಿಗೆ ಮಹಾಭಾರತ ಯುದ್ಧದ ಆರಂಭದಲ್ಲಿ ಉಂಟಾದ ಗೊಂದಲದ ನಿವಾರಣೆಗೆ ಶ್ರೀಕೃಷ್ಣ ನೀಡಿದ ಉಪದೇಶವೇ ಭಗವದ್ಗೀತೆ. ಅರ್ಜುನನ ಪ್ರಶ್ನೆಗಳು, ಅದಕ್ಕೆ ಶ್ರೀಕೃಷ್ಣನ ಉತ್ತರಗಳು, ಹೀಗೆ ಅವರಿಬ್ಬರ ನಡುವೆ ನಡೆದ ಸಂಭಾಷಣೆಯ ರೂಪದಲ್ಲೇ ಮಹರ್ಷಿ ವ್ಯಾಸರು ಇದನ್ನು ಪ್ರಸ್ತುತಪಡಿಸಿದ್ದಾರೆ. ನಮ್ಮ ಜೀವನದ ಸರಿ ತಪ್ಪುಗಳ ನಡುವಿನ ಸಂಘರ್ಷವೇ ಮಹಾಭಾರತ ಯುದ್ಧ. ಅದನ್ನು ಎದುರಿಸಲು ಶ್ರೀಕೃಷ್ಣನು ತೋರಿಸುವ ಮಾರ್ಗವೇ ಭಗವದ್ಗೀತೆ. ಭಗವಾನ್ ಎಂದರೆ ದೇವರು, ಕೃಷ್ಣನೇ ದೇವರು ಅಥವಾ ದೇವರ ಅವತಾರ. ಇಲ್ಲಿನ ಉಪದೇಶಗಳು ನೇರವಾಗಿ ಕೃಷ್ಣನೇ ಹೇಳಿರುವುದರಿಂದ ಭಗವದ್ಗೀತೆ ಎಂದರೆ ದೇವರ ಮಾತು. ಇದು ಕೇವಲ ನಂಬಿಕೆಯ ವಿಷಯವೋ ನಿಜವೋ ಎಂಬುದು ಭಗವದ್ಗೀತೆಯ ಅರ್ಥವನ್ನು ಚೆನ್ನಾಗಿ ತಿಳಿದವರಿಗೆ ಗೊತ್ತಾಗುತ್ತದೆ. ಭಗವದ್ಗೀತೆಯು ಬೈಬಲ್, ಕುರಾನ್ ಮುಂತಾದವುಗಳಂತೆ ಮತಗ್ರಂಥವಲ್ಲ ಎಂಬುದು ಭಗವದ್ಗೀತೆಯನ್ನು ಒಮ್ಮೆಯಾದರೂ ಓದಿದವರಿಗೆ ಸ್ಪಷ್ಟವಾಗುತ್ತದೆ.